ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ನಾನು ಕಾಲೇಜ್ ಲಿಸ್ಟ್ ಎಲ್ಲ ಆಪ್ಷನ್ ಟ್ರೀ ಕೊಟ್ಟಿದ್ದೀನಿ, ನನಗೇನಾದರೂ ಇವಾಗ ಸೀಟ್ ಅಲೋಟ್ ಆಗುತ್ತಾ, ಅಲೋಟ್ ಆಗಿಲ್ಲ ಅಂದರೆ ಏನು ಮಾಡೋದು ಅಂತ. ಯಾಕೆಂದರೆ ಕೆಲವರು 10 ಕಾಲೇಜ್ ಕೊಟ್ಟಿರ್ತೀರ, ಕೆಲವರು ಒಂದು 20 ಕಾಲೇಜ್ ಕೊಟ್ಟಿರ್ತೀರ, ಕೆಲವರು ಒಂದು 50 ಕೊಟ್ಟಿರ್ತೀರ, ಮ್ಯಾಕ್ಸ್ ಅಂದರೆ ಕೆಲವರು 100 ಕೊಟ್ಟಿರ್ತೀರ. ಇವಾಗ ನಿಮಗೂ ಕಾಮನ್ ಆಗಿ ಡೌಟ್ ಇರುತ್ತಲ್ವಾ, ನಿಮಗೆ ಕಾಲೇಜಸ್ ಏನಾದರೂ ಅಲೌಟ್ ಆಗುತ್ತಾ ಆಗಲ್ವ ಅಂತ. ಅದ್ರ ಬಗ್ಗೆ ಸ್ಲೈಟಾಗಿ ಒಂದು ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನೀವು ಸಿ ಇ ಟಿಗೆ ಆಪ್ಷನ್ ಟ್ರೀನ ಮಾಡ್ತಾ ಇರೋ. ಇವಾಗ ಸಿ ಇ ಟಿಲಿ ಆಪ್ಷನ್ ಟ್ರೀ ಮಾಡಬೇಕಾದ್ರೆ ನಿಮಗೆ ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಫಾರ್ಮ್ ಸೈನ್ಸು, BSc ಅಗ್ರಿಕಲ್ಚರು, ಫಾರ್ಮಸಿ ಎಲ್ಲ ಕೋರ್ಸ್ಗೂ ಕೂಡ ಆಪ್ಷನ್ ಟ್ರೀನ ಮಾಡ್ಬೋದು. ಆದರೆ ನೀವೇನು ಮಾಡಿರ್ತೀರಾ, ಬರೀ ಕೇವಲ 1-2-3 ಕೋರ್ಸ್ಗೆ ಆಪ್ಷನ್ ಟ್ರೀ ಮಾಡಿರ್ತೀರ, ಅಥವಾ ನಿಮಗೆ ಯಾವೊಂದು ಕೋರ್ಸ್ ಸೇರ್ಕೋಬೇಕು ಅಂತ ಇಷ್ಟ ಇದೆ ಆ ಒಂದು ಕೋರ್ಸ್ಗೆ ಆಪ್ಷನ್ ಟ್ರೀನ ಮಾಡಿರ್ತೀರ. ನಿಮ್ಮದು ಆಪ್ಷನ್ ಟ್ರೀ ಪೇಜಸ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ಇದೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಟಿಗ್ರೇಟೆಡ್ ಆಗಿರುವಂಥ ಕಂಪ್ಯೂಟರ್ ಸೈನ್ಸ್ ಇದು ಪ್ಯೂರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ನಂತರ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ, ನಂತರ BTech ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ, ನಂತರ ಕಂಪ್ಯೂಟರ್ ಸೈನ್ಸ್ ಇದೆ, ಏರೋನಾಟಿಕಲ್ ಇದೆ. ಈ ರೀತಿ ಇರುತ್ತೆ. ನೀವೇನಾದರೂ ಇಂಜಿನಿಯರಿಂಗ್ ಕೊಟ್ಟಿದ್ದೀರಾ ಅಂದರೆ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದೇನೆಂದರೆ, ಇಲ್ಲಿ ನಿಮ್ಮದು ಪ್ರಿಯಾರಿಟಿ ಕರೆಕ್ಟಾಗಿದೆಯಾ ಅನ್ನೋದನ್ನ ಇಲ್ಲಿ ನೋಡ್ಕೋಬೇಕು. ಇದೇ ನಂಬರ್ 1 ಪ್ರಿಯಾರಿಟಿ ಆಗಿರುತ್ತೆ. ಇಲ್ಲಿ ಮುಂದೆ ನೀವೇನು ನೋಡ್ತೀರಲ್ಲ, ಇದು ಕೋರ್ಸ್ ಫೀಸು. ಎಕ್ಸಾಂಪಲ್, ನಿಮಗೆ RV ಕಾಲೇಜಲ್ಲಿ ಈ ಒಂದು ಕೋರ್ಸ್ ಏನಾದರೂ ಅಲೋಟ್ ಆಯಿತು ಅಂದರೆ ನೀವು 1,07,495 ರೂಪಾಯಿ ಪ್ರತಿ ವರ್ಷನೂ ಕೂಡ ಕಟ್ಟೋಕ್ಕೆ ರೆಡಿಯಾಗಿರಬೇಕು. ಸರಿನಾ? ಈ ಒಂದು ಅಮೌಂಟು ನೀವು ಒಂದೇ ಶಾರ್ಟಲ್ಲಿ ಕಟ್ಟಬೇಕಾಗುತ್ತೆ. ಇವಾಗ ಸೀಟ್ ಏನಾದರೂ ಅಲೌಟ್ ಆಯಿತು ಅಂದರೆ ಫಸ್ಟ್ ರೌಂಡಲ್ಲಿ. ಸರಿನಾ? ಇವಾಗ ನೀವು ಈ ಒಂದು ಆಪ್ಷನ್ಟಲ್ಲಿ ಏನು ತಪ್ಪು ಮಾಡ್ತೀರಾ, ನಿಮಗೆ ಸೀಟ್ ಅಲೌಟ್ ಆಗುತ್ತಾ ಆಗಲ್ವಾ, ಅದ್ರ ಬಗ್ಗೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿದ್ದು ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ KCT ಆಪ್ಷನ್ ಟು ಕೋರ್ಸ್ ಯಾರು ಬೈ ಮಾಡಿಲ್ಲ ಬೇಗ ಬೈ ಮಾಡ್ಕೊಳ್ಳಿ. ಯಾಕೆಂದರೆ ಮಾಕ್ ರೌಂಡ್ ಆದಮೇಲೆ, ಫಸ್ಟ್ ರೌಂಡ್ ಆದಮೇಲೆ, ಎಲ್ಲ ರೌಂಡ್ ಆದಮೇಲೆ ಕೂಡ ಇಲ್ಲಿ ನಿಮಗೆ ಲಾಸ್ಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಆಫರ್ ಪ್ರೈಸ್ ನಿಮಗೆ ಶಾರ್ಟ್ಲಿ ಕ್ಲೋಸ್ ಆಗುತ್ತೆ. ಮಾಕ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಬಂದರೆ ಅವಾಗ ನಿಮಗೆ 500 ಇನ್ಕ್ರೀಸ್ ಆಗಿರುತ್ತೆ. ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋದಾದ್ರೆ, ಇಲ್ಲಿ ನಿಮಗೆ ಕಾಮನ್ ಆಗಿ ಡೌಟ್ ಇರೋದು, ನಿಮಗೆ ಸೀಟ್ ಅಲೌಟ್ ಆಗುತ್ತಾ, ನೀವು ಕೊಟ್ಟಿರೋ ಒಂದು ಆಪ್ಷನ್ ಟ್ರೀ ಕರೆಕ್ಟ್ ಆಗಿದೆಯಾ ಅನ್ನೋದು. ಇಲ್ಲಿ ನೋಡಿ, ಇವ್ರು ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಆಪ್ಷನ್ ಟ್ರೀಲಿ ತಪ್ಪು ಮಾಡಿದ್ರು. ಅಂದರೆ ಇವ್ರು ಟಾರ್ಗೆಟ್ ಮಾಡ್ತಾ ಇರೋದು ಪ್ಯೂರ್ಲಿ ಕಂಪ್ಯೂಟರ್ ಸೈನ್ಸ್ ಕಾಲೇಜು, ಅದರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರೋದು ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು ಮತ್ತು ಏರೋನಾಟಿಕ್ಸು ಈ ರೀತಿ ಕೊಟ್ಟಿದ್ದಾರೆ. ಆವಾಗ ನಾವೇನು ಮಾಡಿದ್ವಿ ಅಂದರೆ, ಇಲ್ಲಿ ನೋಡಿ ಕಾಲೇಜಸ್ನ ತಿರ್ಗಾ ಚೇಂಜಸ್ನ ಮಾಡಿದ್ವಿ. ಬರೀ ಕಂಪ್ಯೂಟರ್ ಸೈನ್ಸ್ನ ಕೊಡ್ತಾ ಬಂದಿದ್ದೀವಿ. ಇವ್ರದ್ದು ರ್ಯಾಂಕಿಂಗ್ ಬಂದ್ಬಿಟ್ಟು ಒಂದು 50,000 ಒಳಗಡೆನೇ ಇದೆ. ಸರಿನಾ? ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ಇವ್ರಿಗೆ ಕಾಲೇಜ್ ಸಿಗುತ್ತಾ ಸಿಗಲ್ಲ ಅನ್ನೋದು ಯಾವ ರೀತಿ ಡಿಪೆಂಡ್ ಆಗುತ್ತೆ ಅಂದರೆ, ಇಲ್ಲಿ ಪ್ರೀವಿಯಸ್ ಇಯರ್ ಕಟ್ ಆಫ್ ಅನಾಲಿಸಿಸ್ನ ತಗೊಂಡು ಅಲ್ಲಿ ಯಾವ ರೀತಿ ಸೀಟ್ ಅಲೌಟ್ ಆಗುತ್ತೆ ಅದ್ರ ಒಂದು ಬೇಸಿಸ್ ಮೇಲೆ ರಿಸರ್ವೇಷನ್ಗಳು ನಿಮ್ಗೆ ಏನಿದೆ ಅದ್ರ ಬೇಸಿಸ್ ಮೇಲೆ ಇದು ಅರೇಂಜ್ ಮಾಡ್ಕೊಂಡಿರೋದು. ನಿಮಗೆ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ನೀವು 40 ಕಾಲೇಜ್ ಕೊಟ್ಟಿದ್ರು ಕೂಡ ಸೀಟ್ ಅಲೌಟ್ ಆಗುತ್ತೆ, ಮತ್ತು 100 ಕಾಲೇಜ್ ಕೊಟ್ಟಿದ್ರು ಕೂಡ ಸೀಟ್ ಅಲೌಟ್ ಆಗಲ್ಲ. ಅದು ಪ್ಯೂರ್ಲಿ ಏನಾಗುತ್ತೆ ಅಂದರೆ, ನೀವು ಆಪ್ಷನ್ ಟ್ರೀ ಯಾವ ರೀತಿ ಮಾಡಿರ್ತೀರಾ ಮತ್ತು ಏನೇನು ಸೋರ್ಸ್ನ ರೆಫರ್ ಮಾಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ನೀವು ಒಂದು ಆಪ್ಷನ್ ಟ್ರೀ ಪ್ರಿಯಾರಿಟಿಲಿ ತಪ್ಪು ಮಾಡ್ತೀರಾ ಅಂದ್ಬಿಟ್ಟೆ ಆಪ್ಷನ್ ಟ್ರೀ ಕೋರ್ಸ್ನ ಮಾಡಿರೋದು ನಿಮಗೆ ಯೂಸ್ಫುಲ್ ಆಗಲಿ ಅಂತ ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಯಾವ ರೀತಿ ಲಿಸ್ಟ್ ಮಾಡಬೇಕನ್ನೋ ಒಂದು ಕಂಪ್ಲೀಟ್ ಐಡಿಯಾನ ಅದ್ರಲ್ಲಿ ಕೊಟ್ಟಿದ್ದೀವಿ. ಅದ್ರಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಆಫ್ ದ ವಿಡಿಯೋ ಏನಂದರೆ, ಇಲ್ಲಿ ನೀವು 40 ಕಾಲೇಜ್ ಕೊಟ್ಟಿದ್ದೀರಾ, ಅದಕ್ಕೂ ಕೂಡ ಸೀಟ್ ಅಲೌಟ್ ಆಗುತ್ತೆ. ನೀವು 100 ಕಾಲೇಜ್ ಕೊಟ್ಟಿದ್ದೀರಾ, 100 ಕಾಲೇಜ್ ಕೊಟ್ಟಿದ್ರು ಕೂಡ ಸೀಟ್ ಅಲೌಟ್ ಆಗಲ್ಲ. ಕನ್ಫ್ಯೂಷನ್ ಆಗ್ಬೋದು. ಇವೆರಡು ವಿಷಯನೂ ಕೂಡ ಕೇಳಿ. ಸೀಟ್ ಅಲೌಟ್ ಆಗುತ್ತೆ ಅಂತ ಹೇಳ್ತೀರಾ ಮತ್ತು ಅಲೌಟ್ ಆಗಲ್ಲ ಅಂತ ಹೇಳ್ತೀರಾ, ಇದು ಯಾವ ರೀತಿ ಅಂತ. ಇದು ಪ್ಯೂರ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ರ್ಯಾಂಕಿಂಗ್ ಯಾವುದು ಬಂದಿದೆ ಮತ್ತು ನೀವು ಯಾವೊಂದು ಕೋರ್ಸ್ನ ಟಾರ್ಗೆಟ್ ಮಾಡಿ ಆಪ್ಷನ್ ಟ್ರೀ ಮಾಡ್ತಾ ಇದ್ದೀರಾ, ಮತ್ತು ನೀವು ಯಾವ್ಯಾವ ಅನಾಲಿಸಿಸ್ನ ತೊಗೊಂಡು ಆ ಒಂದು ಕಾಲೇಜಸ್ನ ಪ್ರಿಯಾರಿಟಿ ಮಾಡಿ ಕೊಟ್ಟಿದ್ದೀರಾ ಅನ್ನೋ ಒಂದು ಬೇಸಿಸ್ ಮೇಲೆ ನಿಮಗೆ ಸೀಟ್ ಅಲೌಟ್ ಆಗುತ್ತಾ ಆಗಲ್ವ ಅನ್ನೋದು ಡಿಪೆಂಡ್ ಆಗುತ್ತೆ. ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಕೊಟ್ಟಿದ್ದೀರಾ ಅಂದರೆ ಆಪ್ಷನ್ ಟ್ರೀನ ಒಂದು 40 ಕಾಲೇಜು ಕೂಡ ಕೊಟ್ಟಿದ್ರು ಕೂಡ ಸೀಟ್ ಅಲೌಟ್ ಆಗುತ್ತೆ. ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿಲ್ಲ, ನಿಮ್ಗೆ ಆಪ್ಷನ್ ಟ್ರೀ ಅಂದ್ರೆ ಐಡಿಯಾ ಇಲ್ದೇ ನೀವು ಯಾವ ರೀತಿ ನಿಮ್ಗೆ ಇಷ್ಟ ಬಂದಿದ್ದು ಮಾತ್ರ ಕೊಟ್ಟಿದ್ದೀರಾ, ಯಾವುದೇ ಥರದ ಸೋರ್ಸ್ನ ಡಾಟಾ ವೆರಿಫೈ ಮಾಡಿಲ್ಲ ಅಂದರೆ ನೀವು 100 ಕಾಲೇಜ್ ಕೊಟ್ಟಿದ್ರು ಕೂಡ ಸೀಟ್ ಅಲೌಟ್ ಆಗಲ್ಲ. ಮತ್ತು ಇವಾಗ ಸೀಟ್ ಅಲೌಟ್ ಆಗಿಲ್ಲ ಅಂದರೆ ಮುಂದೆ ಏನು ಕತೆ ಅಂತ ನೀವು ಕೂಡ ಕೇಳ್ಬೋದು. ನಿಮಗೆ ಮಾಕ್ ರೌಂಡ್ ಆದಮೇಲೆ ಫಸ್ಟ್ ರೌಂಡ್ ಆಪ್ಷನ್ ಟ್ರೀ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಆ ಒಂದು ಟೈಮ್ನ ನೀವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಮಾಕ್ ರೌಂಡಲ್ಲಿ ಆ ಸೀಟ್ ಅಲೌಟ್ ಆಗದೆ ಇರೋದು ಫಸ್ಟ್ ರೌಂಡಲ್ಲಿ ಡೆಫಿನೆಟ್ಲಿ ಸೀಟ್ ಅಲೌಟ್ ಆಗುತ್ತೆ. ಇನ್ ಕೇಸ್
ಫಸ್ಟ್ ರೌಂಡ್ ಆಪ್ಷನಿಟಲ್ಲೂ ಕೂಡ ಸೇಮ್ ಅದೇ ರೀತಿ ಅದೇ ತಪ್ಪು ಮಾಡಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ ಆಗಲ್ಲ, ಥರ್ಡ್ ರೌಂಡಲ್ಲೂ ಕೂಡ ಸೀಟ್ ಅಲಾಟ್ ಆಗಲ್ಲ. ನೀವು ನೆಕ್ಸ್ಟ್ ಇಯರ್ ಡ್ರಾಪ್ ಔಟ್ ಆಗಬೇಕಾಗುತ್ತೆ. ಇಲ್ಲಾಂದರೆ ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲಾರ ಇದ್ರೆ ಯಾವ್ದಾರ ಕಾಲೇಜಲ್ಲಿ ರಿಮೈನಿಂಗ್ ಇದ್ರೆ ಅಡ್ಮಿಷನ್ ಮಾಡಿಸ್ಕೋತಿದ್ರೆ ಅಲ್ಲೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಇನ್ನೊಂದ್ಸಲ ನಿಮ್ಮ ಲಿಸ್ಟ್ಗಳನ್ನ ಕೂಡ ಎಲ್ಲನೂ ಕೂಡ ವೆರಿಫೈ ಮಾಡ್ಕೊಳ್ಳಿ. ಕರೆಕ್ಟಾಗಿ ಪ್ರಿಯಾರಿಟಿನ ಕೊಟ್ಟಿದ್ದೀರಾ, ನಿಮಗೆ ಬೇಕಾಗಿರೋದನ್ನ ಕಾಲೇಜ್ ಎಲ್ಲನೂ ಕೂಡ ನಿಮ್ಗೆ ಒಂದು ಸೀಟ್ ಸಿಗುತ್ತಾ ಸಿಗಲ್ಲ ಅನ್ನೋದೆಲ್ಲನೂ ಕೂಡ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.